ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಹೋರಾಟ ನಡೆಸ್ತಾ ಇರುವ ರೈತರ ಮೇಲಿನ ಪೊಲೀಸ್ ಕ್ರಮವನ್ನ ಖಂಡಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್, ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎನ್ನಲಾದ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಟೌನ್ಶಿಪ್ ಯೋಜನೆಯನ್ನ ಸಂಪೂರ್ಣವಾಗಿ ಕೈಬಿಡುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಅಗತ್ಯವಿದ್ರೆ ಮುಂದಿನ ದಿನಗಳಲ್ಲಿ ಕೋಲು ಪೊರಕೆ ಹಿಡಿದು ಉಗ್ರ ಹೋರಾಟ ನಡೆಸಲು ಸಿದ್ಧರಿದ್ದೇವೆ. ರೈತರ ಭೂಮಿಯನ್ನ ರಕ್ಷಿಸುವ ಹೋರಾಟವನ್ನ ಯಾವುದೇ ಕಾರಣಕ್ಕೂ ಕೈಬಿಡುವುದಿಲ್ಲ ಎಂದು ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘದ ಪದಾಧಿಕಾರಿಗಳು, ರೈತರು ಹಾಗೂ ವಿವಿಧ ರೈತ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಹೋರಾಟಗಾರರ ಮೇಲಿನ ಪೊಲೀಸ್ ಕ್ರಮವನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ದಾಖಲು ಮಾಡಲು ಒಟ್ಟು ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧ ಮಾಡಿ ರಾಜ್ಯದ ರೈತರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದೇವೆ. ಟೌನ್ಶಿಪ್ ಅನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮಾಡಬಾರ್ದು ಅಂತೇಳಿ ಅದಕ್ಕೆ ಪ್ರತಿಯಾಗಿ ನಿನ್ನೆ JMC ಮಾಡಲು ಹೋದಂಥ ಅಧಿಕಾರಿಗಳಿಗೆ ಪೊರಕೆ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಜನ ಏನಂತ, ಈ ಯೋಜನೆಗೆ ಸಂಪೂರ್ಣವಾಗಿ ನಮ್ಮದು ವಿರೋಧ ಇದೆ, ನೀವು ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಜಾರಿಗೆ ಬರಬಾರ್ದು. ಈ ಯೋಜನೆ ಜಾರಿಗೆ ಬಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಯಾವ ಭೂಮಿಯನ್ನು ಕೊಡೋಣ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಭೂಮಿಯನ್ನು ಉಳಿಸ್ತಕ್ಕಂಥದ್ದು ಬೇಡವಾ ಅಂತೇಳಿ ಅಲ್ಲಿನ ಜನ ಬೈರಮಂಗಲದಲ್ಲಿ ಸಾಕಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಇದ್ದರೂ ಕೂಡ ಸರ್ಕಾರ ವೈಯಕ್ತಿಕ ಪ್ರತಿಷ್ಠೆಯಿಂದಾಗಿ JMC ಮಾಡಲಿಕ್ಕೆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಿಕ್ಕೆ ಹೊರಟ ಸಂದರ್ಭದಲ್ಲಿ ನಾವು ಅಲ್ಲಿ ಪೊರಕೆ ಚಳುವಳಿ ಮುಖಾಂತರ ಎಚ್ಚರಿಕೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ನಿಮ್ಮ ಬಂಡತನವನ್ನು ಮಾಡಿ ನೀವು ಬಂಡೆ ಅಂತೇಳಿ ಬಂದರೆ ನಿಮ್ಮ ಬಂಡೆನ ಒಡೆದು ಪುಡಿ ಮಾಡಿ ನಾವು MC ಹ್ಯಾಂಡ್ ಮಾಡಿ ಗಾರೆ ಕಟ್ಟಕ್ಕೆ ಬಳಕೆ ಮಾಡ್ಕೋಬೇಕಾಗ್ತದೆ. ನೀವು ಬಂಡೆ ಆಗಿದ್ರೆ ಬೇರೆ ಬೇರೆ ರಾಜ್ಯದಲ್ಲಿ MLC ಚುನಾವಣೆಗಳು, MP ಚುನಾವಣೆಗಳಿಗೆ ನೀವು ಬಂಡೆಯಾಗಿ ರಾಜ್ಯದಲ್ಲಿ ರೈತರ ಪರವಾದಂಥ ಯೋಜನೆ ಇದು. ಈ ಯೋಜನೆಯಲ್ಲಿ ರೈತರಿಗೆ ಮಾರಕವಾದ ನಿಯಮಗಳನ್ನು ಜಾರಿಗೆ ತರ್ತಕ್ಕಂಥದ್ದನ್ನ ಕೈಬಿಟ್ಟು ರೈತರ ಪರವಾಗಿ ನಿಲ್ಲಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪೊಲೀಸ್ ದೌರ್ಜನ್ಯ ಬಳಕೆ ಮಾಡಿಕೊಂಡು ಗುಂಡಾಕ್ಸಿ ನಾವು ಈ ಭೂಮಿಯನ್ನು ಕಿತ್ಕೊಂಡು ಹೊರಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಗಿಂಡು ನಮ್ಮ ಮುಂದೆ ಯಾವುದು ನಿಲ್ಲಲ್ಲ, ನಿಮ್ಮ ಜೈಲು ಇಲ್ಲ ತುಂಬಲಿಕ್ಕೆ ನಮ್ಮನ್ನೀಗ. ಆ ಕಾರಣಕ್ಕಾಗಿ ಗುಂಡಾಕಿದ ಗುಂಡ್ರೇನ್ ಸರ್ಕಾರವೇ ಉಳಿಲಿಲ್ಲ. ಇನ್ನು ನಿಮ್ಮಂಥ ಬಂಡೆ ಸರ್ಕಾರ ಕಿತ್ತೊಗೆದು ನಮಗೆ ದೊಡ್ಡ ಕೆಲಸವಲ್ಲ. ಶಿವಕುಮಾರ್ ಅವರೇ, ತಕ್ಷಣ ಎಚ್ಚೆತ್ತುಕೊಂಡು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಚಳುವಳಿಯ ಮುಖಾಂತರ ನಿಮ್ಮನ್ನ ಕೆಳಗಿಳಿಸ್ತಕ್ಕಂಥ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ. ರಾಜಕಾರಣಿಗಳ ಗುಲಾಮಗಿರಿ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ಗುಲಾಮಗಿರಿ ಸರ್ಕಾರಕ್ಕೆ ರೈತರ ಮೇಲೆ ದೌರ್ಜನ್ಯ ಮಾಡುವ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.